ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ತಮ್ನಿಲ್ ನೋಡಿರೋ ಹಾಗೆ ಇವತ್ತು ನಾನು ಫುಲ್ ವಿಡಿಯೋ ಅಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತ್ರ ಮಾತಾಡ್ತೀನಿ, ಬೇರೆ ಏನು ಮಾತಾಡೋಕ್ಕೆ ಹೋಗಲ್ಲ. ಹಾಗೆ ವಿತ್ ಪ್ರೂಫ್ ಸಮೇತ ಮ್ಯಾನಿಫೆಸ್ಟೇಷನ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲಾಗಿ ವಿಡಿಯೋನ ನೋಡ್ತಾ ಆಡಿಯೋನ ಕೇಳಿಸ್ಕೊಳ್ಳಿ. ತುಂಬ ಮುಖ್ಯವಾಗಿರೋದು ಇಲ್ಲಿ ಆಡಿಯೋ. ನಾನು ಮಾತಾಡೋದನ್ನು ನೀವು ಗಮನ ಕೊಟ್ಟು ಕೇಳಿಸ್ಕೋಬೇಕು, ಆವಾಗಲೇ ನಿಮಗೆ ಅರ್ಥ ಆಗುತ್ತೆ. ಒಂದು ಸಾಧ್ಯ ಆದರೆ ಒಂದು ಬುಕ್ಕು ಹಾಗೆ ಒಂದು ಪೆನ್ನನ್ನು ತೊಗೊಂಡು ನಾನು ಹೇಳೋದನ್ನು ಸಾಧ್ಯ ಆದರೆ ನಿಮ್ಗೆ ಇಷ್ಟ ಆದರೆ ನೋಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಕವಿತಾ ಅಣ್ಣವರು ನನಗೆ ಕಮೆಂಟ್ ಮಾಡಿದ್ರು, ಅಕ್ಕ ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳಿಸಿ ಅಂತ. ಥ್ಯಾಂಕ್ ಯು ಕವಿತಾ ಅವರೇ, ನಿಮ್ಮ ಮೂಲಕ ಯೂನಿವರ್ಸ್ ನನಗೆ ಈ ಸಂದೇಶನ ಕೊಡೋಕೆ ಹೇಳಿದೆ ಅಂತ ನಾನು ತಿಳ್ಕೊತೀನಿ. ವಾಟ್ ಈಸ್ ಮ್ಯಾನಿಫೆಸ್ಟೇಷನ್? ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ನಾನು ಫಸ್ಟ್ ಹೇಳ್ತೀನಿ. ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ನಮಗೆ ಏನು ಬೇಕಲ್ಲ ಅದನ್ನು ಪಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಹಣ ಆಗಿರ್ಬೋದು, ಮನೆ ಕಟ್ಟೋದಾಗಿರ್ಬೋದು, ಕಾರ್ ತೊಗೊಳೋದಾಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಇದೇ ಥರ ನೀವು ಮ್ಯಾನಿಫೆಸ್ಟ್ ಮಾಡಿ ಅದನ್ನು ಪಡ್ಕೊಳ್ಬೋದು. ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಮ್ಯಾನಿಫೆಸ್ಟ್ ಅಂತಂದರೆ ರಾತ್ರಿ ನಾವು ಕೇಳ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಅದೆಲ್ಲ ನಮಗೆ ಸಿಕ್ಬಿಡತ್ತೆ ಅಂತ ಅಲ್ಲ. ಮ್ಯಾನಿಫೆಸ್ಟ್ ಅನ್ನೋದು ಒಂದು ಸೈನ್ಸ್, ಬೇಸಿಕ್ ಸೈನ್ಸನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಅದು ಬೇಸಿಕ್ ಸೈನ್ಸ್ನ ನಾನು ನಿಮಗೆ ಇಲ್ಲಿ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ನಿಮಗೆ ಇಲ್ಲಿ ಯೂನಿವರ್ಸ್ ಅಂದರೆ ಏನು ಅಂತ ಹೇಳ್ತೀನಿ. ಇದು ನನ್ನ ಪ್ರಕಾರ, ಬೇರೆಯವ್ರ ಪ್ರಕಾರ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಯೂನಿವರ್ಸ್ ಅಂದರೆ ಡಿವೈನ್ ಎನರ್ಜಿ. ಹಾಗೆ ಪಂಚಭೂತಗಳು ಅಂದರೆ ಗಾಳಿ, ಬೆಂಕಿ, ನೀರು, ಆಕಾಶ, ಭೂಮಿ, ಇದೇ ಪಂಚಭೂತಗಳು. ಇಲ್ಲಿ ಎಲ್ಲ ಡಿವೈನ್ ಎನರ್ಜಿ ಇರುತ್ತೆ. ನಮ್ಮ ಒಳಗಡೆ ಇರೋ ಆತ್ಮ ಕೂಡ ಯೂನಿವರ್ಸ್. ಅದು ಹೇಗೆ ಅಂತ ಅಂದರೆ, ಆತ್ಮ ಅಂದರೆ ಏನು? ಪರಮಾತ್ಮ ಅಂದರೆ ಏನು? ಡಿವೈನ್ ಎನರ್ಜಿ. ಪರಮಾತ್ಮ ಯಾವಾಗಲೂ ಪರಿಶುದ್ಧವಾಗಿ ಇರ್ತಾನೆ, ನಮ್ಮ ಆತ್ಮ ಕೂಡ ಯಾವಾಗಲೂ ಪರಿಶುದ್ಧವಾಗಿ ಇರುತ್ತೆ. ಬಟ್ ನಮ್ಮ ಜೀವನದಲ್ಲಿ ಆಗಿರೋ ಕೆಲವೊಂದು ಘಟನೆಗಳಿಂದ ನಮ್ಮ ಆತ್ಮವನ್ನು ಪ್ರತಿದಿನ ನಾವು ನೋವು ಕೊಡ್ತಾ ಇರ್ತೀವಿ, ಪ್ರತಿದಿನ ನಾವು ಘಾಸಿ ಮಾಡ್ತಾನೆ ಇರ್ತೀವಿ ನಮ್ಮ ಆತ್ಮಕ್ಕೆ. ಆವಾಗ ಮಾತ್ರ ಅದು ವಿಚಲಿತವಾಗುತ್ತೆ. ಇಲ್ಲ ಅಂತ ಅಂದರೆ ಪರಮಾತ್ಮ ಯಾವಾಗಲೂ ಪರಿಶುದ್ಧವಾಗಿಯೇ ಇರ್ತಾನೆ. ಇವಾಗ ನಾವು ಮ್ಯಾನಿಫೆಸ್ಟ್ ಮಾಡಿರೋದೆಲ್ಲ ಆಗಬೇಕು, ನಮ್ಮ ಆಸೆ ಕನಸೆಲ್ಲ ಈಡೇರಬೇಕು ಅಂತ ಅಂದರೆ ನಮ್ಮ ಆತ್ಮವನ್ನು ಪರಿಶುದ್ಧ ಮಾಡಬೇಕು, ನಮ್ಮ ಆತ್ಮವನ್ನು ನಾವು ಕ್ಲೆನ್ಸ್ ಮಾಡಬೇಕು. ಆವಾಗ ಮಾತ್ರ ನಾವು ಅಂದ್ಕೊಂಡಿರೋದೆಲ್ಲ ಆಗತ್ತೆ. ಅದನ್ನು ಯಾವ ಥರ ಕ್ಲೆನ್ಸ್ ಮಾಡಬೇಕು ಅನ್ನೋದೇನಿದೆಯಲ್ಲ, ಅದು ಸ್ಟೆಪ್ ಬೈ ಸ್ಟೆಪ್ ಮ್ಯಾನಿಫೆಸ್ಟೇಷನ್ ಜರ್ನಿ ಅಂತ ಹೇಳ್ತಾರೆ. ಇವತ್ತಿಂದ ನೀವು ಮ್ಯಾನಿಫೆಸ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದರೆ ಅಂತ ಇಟ್ಕೊಳ್ಳಿ. ಇವಾಗ ನಿಮ್ಮ ಬ್ರೈನು ಹಾಗೆ ನಿಮ್ಮ ದೇಹನ ಯಾವ ಥರ ಟ್ರೈನ್ ಮಾಡಬೇಕು ಅಂತ ನಾನಿಲ್ಲಿ ಹೇಳ್ತೀನಿ. ಬ್ರೈನ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಯಾವ ಥರ ಅಂತಂದರೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಅದು ಯಾಕೆ ಮಾಡಬೇಕು ನಾವು ಅಂತ ಇನ್ ಡೀಟೇಲ್ದಾಗಿ ನೀವು ನಿಮ್ಮ ಬ್ರೈನಿಗೆ ಟ್ರೈನ್ ಮಾಡಿಬಿಟ್ರೆ ಆಟೋಮೆಟಿಕ್ ಅದೆಲ್ಲ ಸೇವ್ ಮಾಡಿ ಇಟ್ಕೊಂಡು ಅದೇ ಥರ ಅದು ವರ್ಕ್ ಮಾಡುತ್ತೆ. ಇಲ್ಲಿ 2 ಟೈಪ್ ಆಫ್ ಬ್ರೈನ್ ಇರುತ್ತೆ. ಒಂದು ಕಾನ್ಷಿಯಸ್ ಮೈಂಡ್, ಇನ್ನೊಂದು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಇರುತ್ತೆ. ಇವಾಗ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಏನಾದರೂ ನೀವು ಡೀಪಾಗಿ ಅರ್ಥ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಮ್ಯಾನಿಫೆಸ್ಟ್ ಜರ್ನಿನ ನೀವು ಗೆದ್ದಂಗೆ ಅಂತಾನೆ ಲೆಕ್ಕ. ಕಾನ್ಷಿಯಸ್ ಮೈಂಡ್ ಅಂತ ಅಂದರೆ ನೀವು ಗಮನ ಕೊಟ್ಟು ಇವಾಗ ಆಡಿಯೋನ ಕೇಳಿಸ್ಕೊಳ್ತಾ ಇದ್ದೀರಲ್ಲ, ಇದು ಕಾನ್ಷಿಯಸ್ ಮೈಂಡ್. ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಒಂದು ಎಕ್ಸಾಂಪಲ್ ನಾ ಕೊಡ್ತೀನಿ. ಇವಾಗ ನೀವು ಕಿಚನಲ್ಲಿ ಪಾತ್ರೆ ತೊಳಿತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಪಾತ್ರೆ ಮಾತ್ರ ನಿಮ್ಮ ಕೈಗಳು ತೊಳಿತಾ ಇರ್ತವೆ, ನಿಮ್ಮ ಗುಂಗೆಲ್ಲ ಇನ್ನೆಲ್ಲೋ ಇರುತ್ತೆ, ನಿಮ್ಮ ಗಮನ ಎಲ್ಲ ಇನ್ನೆಲ್ಲೋ ಬೇರೆ ಕಡೆ ಇರುತ್ತೆ. ಅದಕ್ಕೆ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತಾರೆ. ಇವಾಗ ಕರೆಕ್ಟಾಗಿ ವಿಡಿಯೋನ ನೋಡಿ, ನಾನು ಅಳ್ತಾ ಇದ್ದೀನಿ, ಯಾಕೆ ಅಳ್ತಾ ಇದ್ದೀನಿ ಅಂತ ಆಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ತುಂಬ ಸರಿ ಯೋಚನೆ ಮಾಡಿದೆ, ಯಾಕೆ ಅಳ್ತಾ ಇದ್ದೆ, ನನಗೆ ಅಷ್ಟೊಂದು ಅಳು ಬಂದುಬಿಡ್ತಲ್ಲ, ಅಷ್ಟೊಂದು ದುಃಖ ಆಯ್ತಲ್ಲ, ಯಾಕೆ ದುಃಖ ಆಯಿತು ಅಂತ ನನ್ನ ಮನಸ್ಸನ್ನು ನಾನು ಕೇಳ್ತಾ ಇದ್ದೀನಿ. ಬಟ್ ಇದೆಲ್ಲ ಸಬ್ ಕಾನ್ಷಿಯಸ್ಸಲ್ಲಿರೋ ಪೇನ್ ಏನಾದರೂ ಇದ್ದರೆ ಈ ಥರ ರಿಲೀಸ್ ಆಗುತ್ತೆ. ಇಷ್ಟು ವರ್ಷ ಆಯಿತು ನಾನು ಮ್ಯಾನಿಫೆಸ್ಟ್ ಜರ್ನಿನ ಸ್ಟಾರ್ಟ್ ಮಾಡಿ, ಬಟ್ ಯಾವತ್ತೂ ಹತ್ತಿರಲಿಲ್ಲ. ಇವತ್ತು ನಾನು ಹತ್ತಿದ್ದು. ಅಳು ಬಂದರೆ ಇನ್ನು ಡೇ ಟೈಮಲ್ಲೋ ಅಥವಾ ಏನೋ ಕೆಲಸ ಮಾಡೋ ಟೈಮಲ್ಲೇ ಅಳೋದು ಅದು ಓಕೆ, ಬಟ್ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೇ ಅಳೋ ಬರೋದು ನನಗೊಂಥರ ಇದೇ ಫಸ್ಟ್ ಟೈಮ್ ನಾನು ಇವತ್ತು ನೋಡಿ. ತುಂಬ ಅತ್ತೆ ನಾನಂತೂ ಇವತ್ತು. ಹಾಗಾದರೆ ಇವಾಗ ಗೊತ್ತಾಯಿತು ನಿಮಗೆ ಕಾನ್ಷಿಯಸ್ ಮೈಂಡ್ ಅಂದರೆ ಏನು, ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ಏನು ಅಂತ. ಇವಾಗ ನೀವು ಒಬ್ಬರು ಹೌಸ್ ವೈಫ್, ತಿಂಗಳಿಗೆ 7 ಲಕ್ಷ ಸಂಪಾದನೆ ಮಾಡ್ತೀನಿ ನಾನು ಇವತ್ತು ಅಂತ ಅಂದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನು ನಂಬತ್ತಾ? ಹಾಗಾದರೆ ಇವತ್ತು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ನಾವು ಟ್ರೈನ್ ಮಾಡಬೇಕು, ನಾನು ತಿಂಗಳಿಗೆ 7 ಲಕ್ಷ ಸಂಪಾದನೆ ಮಾಡೇ ಮಾಡ್ತೀನಿ ಅಂತ. ಆ ಥರ ನಾವು ಟ್ರೈನ್ ಮಾಡಬೇಕು. ಆಲ್ಬರ್ಟ್ ಐನ್ಸ್ಟೀನ್ ಅವರೇ ಹೇಳಿದ್ದಾರೆ, ಎವ್ರಿಥಿಂಗ್ ಈಸ್ ಎನರ್ಜಿ, ಮ್ಯಾಚ್ ದ ಫ್ರೀಕ್ವೆನ್ಸಿ ಆಫ್ ದ ರಿಯಾಲಿಟಿ ಯು ವಾಂಟ್. ಈ ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಪ್ರತಿಯೊಂದಕ್ಕೂ ಅದರದೇ ಆದ ಫ್ರೀಕ್ವೆನ್ಸಿ ಇದೆ. ನಾವು ಆ ಫ್ರೀಕ್ವೆನ್ಸಿ ಜೊತೆಗೆ ನಮ್ಮ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡಿದರೆ ಅದು ನಮಗೆ ಸಿಗತ್ತೆ ಅಂತ. ಇವಾಗ ಐನ್ಸ್ಟೀನ್ ಅವರ ವೇಯಲ್ಲಿ ನಾನು ನಿಮಗೆ ಮ್ಯಾನಿಫೆಸ್ಟ್ನ ಹೇಳ್ತೀನಿ. ನೀವು ಒಂದು ಬಾಲನ್ನು ಕೈಗೆ ಎತ್ಕೊಂಡು ಮೇಲೆ ಎಸ್ದಾಗ ಆ ಬಾಲು ವಾಪಸ್ ಏನಾಗುತ್ತೆ, ಕೆಳಗಡೆನೆ ಬರುತ್ತೆ. ಅಂದರೆ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಅರ್ಥ. ಹಾಗೆ ಮನುಷ್ಯನಿಗೂ ಕೂಡ ಒಂದು ಆಕರ್ಷಣ ಶಕ್ತಿ ಇರುತ್ತೆ. ಇವಾಗ ನೀವು ಒಂದು ಬಾಲನ್ನು, ಹ್ಯಾಪಿ ಅನ್ನೋ ಒಂದು ಬಾಲನ್ನು ಮೇಲೆ ಎಸೆದ್ರೆ ನಿಮಗೆ ವಾಪಸ್ ಹ್ಯಾಪಿ ಅನ್ನೋ ಬಾಲು ನಿಮ್ಮ ಕೈಗೆ ಬರುತ್ತೆ. ನೀವು ದುಃಖ, ಸ್ಯಾಡ್ ಅನ್ನೋ ಒಂದು ಬಾಲನ್ನು ಮೇಲೆ ಎಸೆದ್ರೆ ನಿಮಗೆ ವಾಪಸ್ ಸ್ಯಾಡ್ ಅನ್ನೋ ಬಾಲು ನಿಮ್ಮ ಕೈಗೆ ಸೇರುತ್ತೆ. ಹಾಗೆ ಗಾಸಿಪ್ ಆಗಿರ್ಬೋದು, ಎಂಗ್ಸೈಟಿ ಆಗಿರ್ಬೋದು, ಈ ಸ್ಯಾಡ್ ಆಗಿರ್ಬೋದು, ಇನ್ನೊಬ್ಬರ ಮೇಲೆ ನಾವು ದ್ವೇಷ ಸಾಧಿಸೋದಾಗಿರ್ಬೋದು, ನೀವು ಏನನ್ನ ಹೊರಗಡೆ ಹಾಕ್ತೀರಿ ಅದನ್ನೇ ನೀವು ವಾಪಸ್ಸು ಅಟ್ರಾಕ್ಟ್ ಮಾಡ್ತೀರಿ. ಸೊ ಹಾಗಾಗಿ ಮ್ಯಾನಿಫೆಸ್ಟ್ನ ಸ್ಟಾರ್ಟ್ ಮಾಡೋರು ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಥಿಂಕ್
ಪಾಸಿಟಿವ್ ಅಂತ ಹೇಳ್ತೀನಿ. ಇವಾಗ ಮ್ಯಾನಿಫೆಸ್ಟ್ನ ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀನಿ. ನಾನು ನಿಮಗೆ ಇಲ್ಲಿ ಮ್ಯಾನಿಫೆಸ್ಟ್ ಜರ್ನಲ್ನ ತೋರಿಸ್ತಾ ಇದ್ದೀನಿ. ನಾನು ಬುಕ್ಕಲ್ಲಿ ಬರೆದಿದ್ದೀನಿ, ಡೈರಿಯಲ್ಲ. ಸೊ ಇವಾಗ ನೋಡ್ಬೋದು, ಇದು 2026 ವಿತಿನ್ 2 ಮಂತ್ಸಲ್ಲಿ ನಾನು ಇದನ್ನು ಫುಲ್ಲಾಗಿ ತುಂಬಿಸಿದ್ದೀನಿ. ತುಂಬ ಚಿಕ್ಕದು ತೊಗೊಂಡಿದ್ದೆ, ಯಾಕಂದರೆ ಡೈರಿನ ಆರ್ಡರ್ ಹಾಕಿದ್ದೆ, ಅದು ಇನ್ನೂ ಬಂದಿರಲಿಲ್ಲ. ಸೊ ಹಾಗಾಗಿ ನೋಡ್ಬೋದು ಫುಲ್ಲಾಗಿ ಬರ್ದಿದ್ದೀನಿ. ಅಫರ್ಮೇಷನ್ನು, ಗ್ರ್ಯಾಟಿಟ್ಯೂಡು ಎಲ್ಲ ಬರ್ದಿದ್ದೀನಿ ಇದರಲ್ಲಿ. ಈ ಥರ ಬರೆಯೋದ್ರಿಂದ ಲಾಭ ಏನಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ನಂಬತ್ತೆ, ಹಾಗೆ ಹೊರಗಡೆ ಯೂನಿವರ್ಸ್ ಕೂಡ ನಮಗೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ನೀ ಏನು ಅಂದ್ಕೊಂಡಿರ್ತೀಯ, ಏನು ಬೇಕಾಗಿರುತ್ತಲ್ಲ ನಿನಗೆ, ಅದನ್ನು ಕೊಡೋದಕ್ಕೆ ಯೂನಿವರ್ಸ್ ನಿನಗೆ ಸಪೋರ್ಟ್ ಮಾಡುತ್ತೆ. ನಾನು ನಿಮಗೆ ಇಲ್ಲಿ ಸಾಕ್ಷಿ ಸಮೇತ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು 7/3/26 ನಾನು ಡೇಟಲ್ಲಿ ಬರೆದಿರೋದು. ಅವತ್ತು ನಾನು ಏನು ಬರೆದಿದ್ದೀನಿ ಅಂತ ನೋಡಿ ನೀವು. ಅಂದರೆ ಬರೀ ಜನವರಿಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಇದನ್ನು ಅಫರ್ಮೇಷನ್ ಬರೆಯೋದಕ್ಕೆ. ನನ್ನ ಗಂಡ ನನಗೆ ಗೋಲ್ಡ್ ಬಳೆಗಳನ್ನು ಕೊಡಿಸಿದ್ದಾರೆ, ತುಂಬಾ ಚೆನ್ನಾಗಿದೆ, ನಾನು ಇಷ್ಟಪಟ್ಟಂತಹ ಬಳೆಗಳು ಸಿಕ್ಕಿದೆ, ಥ್ಯಾಂಕ್ ಯು. ಹಾಗೆ ಇನ್ನು ಕೆಳಗಡೆ ನೋಡ್ಬೋದು, ಇಲ್ಲಿ ಸೀಮಂತ ಕಾರ್ಯ ತುಂಬಾ ಚೆನ್ನಾಗಿ ನಡೆಯಿತು, ಎಲ್ಲರೂ ಖುಷಿ ಆಯಿತು. ಅಂದರೆ ನಮ್ಮ ಅಣ್ಣನ ಹೆಂಡತಿ ಸೀಮಂತಕ್ಕೆ ನಾನು ಆ ಬಳೆಗಳನ್ನ ಹಾಕೋಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ಇದೇ ಥರ ನಾನು ಪ್ರತಿ ದಿನಾನು ಬರಿತಾ ಇದ್ದೆ. ನೋಡ್ಬೋದು ಇಲ್ಲಿ ಇನ್ನೂ ಒಂದು ಕಡೆ ಬರ್ದಿದ್ದೀನಿ, ತೋರಿಸ್ತೀನಿ ನಿಮಗೆ. ನನ್ನ ಗಂಡ ನನಗೆ ಗೋಲ್ಡ್ ಬಳೆಗಳನ್ನು ಕೊಡಿಸಿದ್ದಾರೆ, ತುಂಬಾ ಚೆನ್ನಾಗಿದೆ, ಬಳೆಗಳನ್ನು ಹಾಕೊಂಡಾಗ ಮೈ ರೋಮಾಂಚನ ಆಗುತ್ತೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಡಿಯರ್ ಹಸ್ಬೆಂಡ್, ಥ್ಯಾಂಕ್ ಯು, ಐ ಲವ್ ಗೋಲ್ಡ್. ಈ ಥರ ಎಲ್ಲ ಬರ್ದಿದ್ದೀನಿ, ನೋಡ್ಬೋದು ನೀವು ಅಲ್ಲಿ. ವಿತಿನ್ 3 ಮಂತ್ಸಲ್ಲಿ ನಾನು ಗೋಲ್ಡ್ ಬ್ಯಾಂಗಲ್ನ ಬೈ ಮಾಡಿದೆ. ಇದು 10 ಲಕ್ಷ ಆಗಿದೆ, ಇನ್ನೂ ಜಾಸ್ತಿನೇ ಆಗಿದೆ, ಕಡಿಮೆ ಅಂತೂ ಆಗಿಲ್ಲ. ಇದಕ್ಕೆ 55 ಗ್ರಾಮ್ ಗೋಲ್ಡ್ ಬಳೆ ಇದು. ನಾನು ತೊಗೊಂಡಾಗ 1,62,000 ಒಂದು 10 ಗ್ರಾಮ್ಗಿತ್ತು. ನಾನು ಅವತ್ತು ಇದನ್ನು ಬೈ ಮಾಡಿರುವಂಥ ರೇಟು. ಹಾಗೆ ಸ್ಕ್ರೀನ್ ಮೇಲೆ ನನ್ನ ವಿಷನ್ ಬೋರ್ಡ್ನ ತೋರಿಸ್ತಾ ಇದ್ದೀನಿ 2026 ಏನೇನಾಗಿದೆ, ಹಾಗೆ ಏನೇನು ಬರ್ದಿದ್ದೀನಿ ಅಂತ ಹೇಳ್ತೀನಿ. ಮಾರ್ನಿಂಗ್ 4 o'clock ಎದ್ದೇಳ್ತೀನಿ ಅಂತ ನಾನು ಹಾಕಿದ್ದೆ. ಸೊ 4 o'clock ಎದ್ದೇ ಹೇಳ್ತೀನಿ. ಶುಗರ್ನ ತಿನ್ನಲ್ಲ ಅಂತ ನಾನು ಹಾಕಿದ್ದೀನಿ, ಶುಗರ್ನ ತಿನ್ನಲ್ಲ. ಕೊರಗಜ್ಜನಿಗೆ ಹೋಗಬೇಕು ಅಂತ ವಿಷನ್ ಬೋರ್ಡಲ್ಲಿ ಹಾಕಿದ್ದೆ. ಸೊ ಇನ್ನೂ ಹೋಗಬೇಕು. ಇಲ್ಲಿ ನೋಡ್ಬೋದು ವಿಷನ್ ಬೋರ್ಡಲ್ಲೂ ಕೂಡ ನನ್ನ ಗೋಲ್ಡ್ ಬ್ಯಾಂಗಲ್ನ ಹಾಕಿದ್ದೀನಿ ನಾನು. ನನಗೆ ಹಾಡು ಆಡೋದು ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಐ ಲವ್ ಮ್ಯೂಸಿಕ್. ಸೊ ಹಾಗಾಗಿ ಹಾಡಲೇಬೇಕು ಈ ವರ್ಷ. ತುಂಬ ಚೆನ್ನಾಗಿ ವರ್ಷದಿಂದ ವರ್ಷಕ್ಕೆ ನಾನು ಬೆಟರ್ ಆಗಿ ಹಾಡ್ತಾ ಹೋಗ್ತೀನಿ. ಆಮೇಲೆ ಯೂಟ್ಯೂಬಿಂದ ನನಗೆ ಪೇಮೆಂಟ್ ತೊಗೊಳ್ಬೇಕು ಅನ್ನೋದು. ಸೊ ಹಾಗಾಗಿ ಅದನ್ನೂ ಹಾಕಿದ್ದೀನಿ. ನನ್ನ ಮಕ್ಕಳ ಜೊತೆ ತುಂಬ ಹ್ಯಾಪಿಯಾಗಿ ಟೈಮ್ನ ಕಳಿಬೇಕು ಅನ್ನೋದು, ಅದನ್ನು ಕೂಡ ಹಾಕಿದ್ದೀನಿ. ನಾನು ಯೂನಿವರ್ಸ್ ಜೊತೆ ಅಲೈನ್ ಆಗಿರಬೇಕು ಅಂದರೆ 7 ಚಕ್ರಗಳನ್ನು ಮಧ್ಯೆ ಯಾವ ಥರ ಸೆಟ್ ಮಾಡಿದ್ದೀನಿ ಅಂತ ನೋಡ್ಬೋದು. ಐ ಮೇಕ್ ಮನಿ ಎವ್ರಿ ಮಂತ್ ಅಂತ ಕೂಡ ಹಾಕಿದ್ದೀನಿ. ಐ ಸ್ಪೀಕ್ ಇಂಗ್ಲೀಷ್ ಅಫರ್ಟ್ಲೆಸ್ಲಿ ಆ್ಯಂಡ್ ಫ್ಲೂಯೆಂಟ್ಲಿ ಅಂತ ಕೂಡ ಅದನ್ನು ವಿಷನ್ ಬೋರ್ಡಲ್ಲಿ ಹಾಕಿದ್ದೀನಿ. ಐ ಅಟ್ರಾಕ್ಟ್ ಮನಿ, ಐ ಅಟ್ರಾಕ್ಟ್ ಗೋಲ್ಡ್ ಅಂತ ಕೂಡ ಹಾಕಿದ್ದೀನಿ. ಹಾಗೆ ನನ್ನ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗಬೇಕು ಅಂತ ಹಾಕಿದ್ದೀನಿ. ನನ್ನ ಮಾರ್ಕ್ಸ್ ಕೂಡ ಚೆನ್ನಾಗಿರಬೇಕು, ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ನಾನು ಸ್ಟಡಿ ಮಾಡ್ತಾ ಇದ್ದೀನಿ ಇನ್ನು. ಸೊ ನನ್ನ ಮಾರ್ಕ್ಸ್ ಕೂಡ ಚೆನ್ನಾಗಿರಬೇಕು ಅಂತ ಹಾಕಿದ್ದೀನಿ. ಶಿವ ಯಾವತ್ತು ನನ್ನ ಜೊತೆಗೆ ಇರಬೇಕು, ನನ್ನ ಕೈ ಹಿಡಿದು ನಡೆಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಶಿವನ ಜೊತೆ ನನ್ನ ಇಮ್ಯಾಜಿನ್ ಫೋಟೋ ಕೂಡ ಹಾಕಿದ್ದೀನಿ. ಚೆನ್ನಾಗಿ ಸ್ಟಡಿ ಮಾಡಬೇಕು, ಹಾಗೆ ಪ್ರತಿದಿನ ಡೈರಿನ ಬರೀಬೇಕು, ನನ್ನ ಪರ್ಸ್ನಲ್ ಲೈಫ್ನ ಬರೀಬೇಕು ಅಂತ ಹೇಳಿ ಅದನ್ನು ಹಾಕಿದ್ದೀನಿ. ನನಗೆ ಗ್ಲೋಯಿಂಗ್ ಅಂದರೆ ಫೇಸ್ ಸ್ವಲ್ಪ ಇನ್ನೂ ಕ್ಲಿಯರ್ ಆಗಬೇಕು, ಬ್ರೈಟ್ ಆಗಬೇಕು ಅಂತ ಅದನ್ನು ಕೂಡ ಹಾಕಿದ್ದೀನಿ. 2 ಲೀಟರ್ ಆಫ್ ಎವ್ರಿ ಡೇ ವಾಟರ್ ಅದನ್ನು ಕೂಡ ಹಾಕಿದ್ದೀನಿ. ಐ ಆಮ್ ರಿಚ್ ಇನ್ ಆಲ್ ಏರಿಯಾಸ್ ಆಫ್ ಮೈ ಲೈಫ್ ಅಂತ ಅದನ್ನು ಕೂಡ ಹಾಕಿದ್ದೀನಿ. ಶಿವ ಅಂದರೆ ನಮಗೆ ಫೇವ್ರೇಟ್ ಇರೋದ್ರಿಂದ ಶಿವನ ಫೋಟೋ ನನ್ನ ಜೊತೆಗಿರೋದು ಒಂದು 3-4 ಹಾಕಿದ್ದೀನಿ. ಇದೆಲ್ಲ ನಾನು ಪ್ರತಿದಿನ ಮೊಬೈಲ್ ಸ್ಕ್ರೀನಲ್ಲಿರುತ್ತೆ. ನಾನು ಎಲ್ಲಾದರೂ ಒಂದು ಸ್ವಲ್ಪ ಡೌನ್ ಆಗ್ತಾ ಇದ್ದೀನಿ ಅಂತ ಅಂದರೆ ಮೇನ್ ಸ್ಕ್ರೀನ್ ಓಪನ್ ಮಾಡಿದಾಗ ನಾನು ಪದೇ ಪದೇ ಅದನ್ನೇ ನೆನಪು ಮಾಡ್ತಾ ಇರುತ್ತೆ, ವೇಕಪ್ ಅಂತ. ಈ ಥರ ಮಾಡೋದ್ರಿಂದ ನಾವು ಗ್ರೋ ಆಗ್ತೀವಿ, ತುಂಬ ಫಾಸ್ಟಾಗಿ ಗ್ರೋ ಆಗ್ತೀವಿ. ಮ್ಯಾನಿಫೆಸ್ಟ್ ಜರ್ನಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಲೈಫಲ್ಲಿ ಏನು ಬೇಕು ಅಂತ ಕ್ಲಾರಿಟಿನ ತೊಗೊಳ್ಳಿ. ಕ್ಲಾರಿಟಿನ ಯಾವ ಥರ ತೊಗೊಳ್ಳೋದು ಅಂತಂದರೆ ಕಣ್ಣು ಮುಚ್ಕೊಂಡು ಒಂದು 5-10 ನಿಮಿಷ ಕೂತ್ಕೊಳ್ಳಿ. 1 ದಿನ ತೊಗೊಳ್ಳಿ, ಇಲ್ಲ 2 ದಿನ ಟೈಮ್ನ ತೊಗೊಳ್ಳಿ, ಪರವಾಗಿಲ್ಲ. ಕೂತ್ಕೊಂಡು ಯೋಚನೆ ಮಾಡಿ, ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಏನು ಬೇಕು, ದುಡ್ಡು ಬೇಕಾ, ಏನು ಬೇಕು ನಿಮಗೆ, ಎಷ್ಟು ದುಡ್ಡು ಬೇಕು, ದುಡ್ಡು ಬೇಕಾದರೆ 1 ಲಕ್ಷ ಬೇಕಾ, 10 ಲಕ್ಷ ಬೇಕಾ, ಅದನ್ನು ನೀವು ಕಂಪ್ಲೀಟಾಗಿ ಡಿಸೈಡ್ ಮಾಡಬೇಕು. ಇಷ್ಟೇ ಬೇಕು ನನಗೆ ಅಂತ. ನಾನು ಮೊನ್ನೆ ಗೋಲ್ಡ್ ಬ್ಯಾಂಗಲ್ ಬೇಕಾದಾಗೆ ನನಗೆ ಇದೇ ಡಿಸೈನ್ ಬೇಕು, ಇಷ್ಟೇ ಗ್ರಾಮ್ ಬೇಕು ಅಂತ ಕೂಡ ನಾನು ಮುಂಚೆನೇ ಡಿಸೈಡ್ ಮಾಡಿದ್ದೆ. ಕ್ಲಾರಿಟಿ ತೊಗೊಂಡಿದ್ದಾದಮೇಲೆ ಅದು ಯಾಕೆ ಬೇಕು ಅಂತ ಕೂಡ ನಿಮಗೆ ಗೊತ್ತಿರಬೇಕು. ಯಾರ್ದೋ ದ್ವೇಷಕ್ಕಾಗಲಿ ಅಥವಾ ಯಾರಿಗೆ ತೋರ್ಸೋಕ್ಕಾಗಿ ಏನಾದರೂ ನೀವು ಕೇಳಿದರೆ ನಿಜವಾಗ್ಲೂ ಅದು ಈಗೋಯಿಂದ ಬಂದಿರೋದು, ಅದು 100% ಆಗಲ್ಲ. ಈಗೋ ಆ್ಯಟಿಟ್ಯೂಡಿಂದ ಯಾವ ಆಸೆನೂ ನಮ್ಮ ಈಡೇರೋದಿಲ್ಲ. ಇದು ಎಲ್ಲನೂ ಬಿಟ್ಟುಬಿಡಬೇಕು ನಾವು. ಈಗೋ ಆ್ಯಟಿಟ್ಯೂಡು ಅಹಂ ಅನ್ನೋದನ್ನು ಬಿಡಬೇಕು. ಇವಾಗ ಕ್ಲಾರಿಟಿ ತೊಗೊಂಡಿದ್ದಾದಮೇಲೆ ನೀವು ಅದನ್ನು ಒಂದು ಬುಕ್ ಹಾಗೆ ಒಂದು ಪೆನ್ನನ್ನು ತೊಗೊಂಡು ಸಪ್ರೇಟಾಗಿ ಹೊಸದನ್ನು ತೊಗೊಂಡು ಅದರಲ್ಲಿ ಬರೀಬೇಕು ನೀವು. ನನಗೆ ಇದು ಆಗಿದೆ, ಇದು ಬೇಕು ನನಗೆ ಅಂತ. ಏನು ಬೇಕು ಅಂತ ಅಂದರೆ ಒಂದು 10 ಲಕ್ಷ ಆಗಿರ್ಬೋದು, 1 ಲಕ್ಷ ಆಗಿರ್ಬೋದು, ದುಡ್ಡಾಗಿರ್ಬೋದು. ಯಾಕಂದರೆ ತುಂಬ ಜನ ದುಡ್ಡನ್ನೇ ಕೇಳ್ಕೊತಾರೆ. ಸೊ ಹಾಗಾಗಿ ದುಡ್ಡನ್ನೇ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಿಮ್ಮ ಗೋಲ್ನ ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ಒಂದು ವಿಚಾರನ ಹೇಳ್ತೀನಿ. ಏನಂತ ಅಂದರೆ ಎಲ್ಲ ಏರಿಯಾದಲ್ಲೂ ನಿಮ್ಮ ಗೋಲ್ಸ್ನ ಬರೀರಿ. ಯಾವ ಥರ ಅಂದರೆ ಹೆಲ್ತ್, ವೆಲ್ತ್, ರಿಲೇಷನ್ಶಿಪ್,
ಕ್ಯಾರಿಯರ್ ಆ್ಯಂಡ್ ಸ್ಪಿರಿಚುವಲ್ ಗೋಲ್ಸ್ ಅಂತ. ಈ ಎಲ್ಲ ನಾನು ಏನು ಹೇಳಿದ್ನಲ್ಲ, ಒಂದು ಬುಕ್ಕು ಪೆನ್ನನ್ನು ತೊಗೊಂಡು ನಿಜವಾಗ್ಲೂ ಬರ್ಕೊಳ್ಳಿ. ಅಂದರೆ ನೀವು ಮಾಡೋ ಕೆಲಸದ ಮೇಲೆ ನಿಮ್ಗೆ ಎಷ್ಟು ಶ್ರದ್ಧೆ ಇದೆ ಅಂತ ಗೊತ್ತಾಗತ್ತೆ. ಇವಾಗ ಇನ್ನೊಂದು ಸರಿ ಹೇಳ್ತೀನಿ ಕೇಳಿ. ಹೆಲ್ತ್, ವೆಲ್ತ್, ರಿಲೇಷನ್ಶಿಪ್, ಕೆರಿಯರ್, ಸ್ಪಿರಿಚುವಲ್ ಜರ್ನಿ, ಈ ಎಲ್ಲ ಏರಿಯಾಗಳಲ್ಲೂ ನೀವು ಗೋಲ್ಗಳನ್ನು ಸೆಟ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲ ಏರಿಯಾದಲ್ಲೂ ನಾವು ಕರೆಕ್ಟಾಗಿದ್ದರೆ ಮಾತ್ರ ನಮ್ಮ ಗೋಲ್ನ ನಾವು ರೀಚ್ ಮಾಡೋಕ್ಕಾಗೋದು. ಇವಾಗ ಎಲ್ಲ ಚೆನ್ನಾಗಿದ್ದು ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿಲ್ಲ, ಗಂಡ ಹೆಂಡ್ತಿದ್ದು ಅಂತಂದರೆ ನಮ್ಮ ಲೈಫಲ್ಲಿ ಏನು ಮಾಡಿದರೂ ನಾವು ಸಕ್ಸಸ್ ಆಗಲ್ಲ. ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂತಂದರೆ ನಾವು ನೋವು ಅನುಭವಿಸ್ತೀವಿ. ನೋವು ಅನುಭವಿಸಿದ್ರೆ ನಾವು ಮತ್ತೆ ನೋವನ್ನೇ ಅಟ್ರಾಕ್ಟ್ ಮಾಡ್ತೀವಿ. ಅದಕ್ಕೆ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೀನಿ, ಸಾಧ್ಯ ಆದಷ್ಟು ಹ್ಯಾಪಿಯಾಗಿರಿ. ಸೊ ನೀವು ಹ್ಯಾಪಿನೆಸ್ನ ಅಟ್ರಾಕ್ಟ್ ಮಾಡ್ತೀರಿ. ಆವಾಗ ನೀವು ಹ್ಯಾಪಿಯಾಗಿದ್ದರೆ ಮುಗ್ದೋಯ್ತು, ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ಆದಾಗೆ. ನೀವು ಏನೇ ಕೆಲಸ ಮಾಡಿದರೂ ನೀವು ಎಲ್ಲದರಲ್ಲೂ ಸಕ್ಸಸ್ ಆಗ್ತೀರಾ. ಇವಾಗ ಇನ್ನೊಂದು ಸಾರಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾವು ಫಸ್ಟು ಕ್ಲಾರಿಟಿನ ತೊಗೋಬೇಕು. ಕ್ಲಾರಿಟಿನ ತೊಗೊಂಡಿದ್ದಾದಮೇಲೆ ಬುಕ್ಕಲ್ಲಿ ನೀಟಾಗಿ ಬರ್ಕೋಬೇಕು ಏನು ಬೇಕು ಅಂತ. ಬರೆದಿದ್ದಾದಮೇಲೆ ಕಣ್ಣು ಮುಚ್ಚಬೇಕು. ಅದು ಆಗಿದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಬೇಕು. ವಿಜುವಲೈಸ್ನ ಯಾವ ಥರ ಮಾಡಬೇಕು ಅಂದರೆ, ಈ ಥರ ಮೆಡಿಟೇಷನಲ್ಲಿ ಕೂತ್ಕೊಂಡು ಒಂದು 5 ಸಾರಿ ನೀವು ಉಸಿರನ್ನ ಒಳಗಡೆ ಎಳ್ಕೊಳ್ಳೋದು, ಆಮೇಲೆ ಹೊರಗಡೆ ಬಿಡೋದು. ಈ ಥರ ಮಾಡಿದ್ದಾದಮೇಲೆ ನೀವು ಆಗಿದೆ ಅನ್ನೋ ಹಾಗೆ ನೀವು ಏನು ಬೇಕಲ್ಲ ನಿಮಗೆ, ಅದನ್ನು ಘಟನೆನ ನೀವು ನೆನಪು ಮಾಡ್ಕೋಬೇಕು. ಆಗಿದೆ ಈಗ ಅನ್ನೋ ಹಾಗೇ ನೀವು ಆ್ಯಕ್ಟ್ ಕೂಡ ಮಾಡಬೇಕು. ನಾವು ಆಗಿದೆ ಈಗಾಗಲೇ ಅನ್ನೋ ಹಾಗೆ ಆ್ಯಕ್ಟ್ ಕೂಡ ಮಾಡಬೇಕು. ಆವಾಗ ಅದು ವಿಜುವಲೈಸ್ ಅಂತಾರೆ. ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ಮೇಲೆ ಕೂತ್ಕೊಂಡು ಅಲ್ಲೇ ವಿಜುವಲೈಸ್ ಮಾಡ್ಕೋಬೇಕು ಆಗಿದೆ ಅನ್ನೋ ಹಾಗೆ. ಆಮೇಲೆ ರಾತ್ರಿ ಮಲಗಬೇಕಾದ್ರೆ ಬೆಡ್ ಮೇಲೆ ಕೂತ್ಕೊಂಡು ಅಲ್ಲೂ ಕೂಡ ಹೇಳಬೇಕು. ಆಮೇಲೆ ನೀವು ಸ್ನಾನ ಮುಗಿಸಿ ಬಂದಿದ್ದಾದಮೇಲೆ ಎಲ್ಲ ಕೆಲಸ ಮುಗಿಸಿದಾದ್ಮೇಲೆ ಆವಾಗಲೂ ಕೂಡ ನೀವು ಮೆಡಿಟೇಷನ್ ಮಾಡಿ ಆವಾಗ ಕೂಡ ಅಫರ್ಮೇಷನ್ಸ್ನ ಹೇಳಬೇಕು. ಈ ಥರ ನೀವು ಪದೇ ಹೇಳೋದ್ರಿಂದ ನಿಮ್ಮ ಬ್ರೈನ್, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆವಾಗ ಆ್ಯಕ್ಟಿವ್ ಆಗಿ ಪ್ರತಿಯೊಂದನ್ನು ನಂಬತ್ತೆ. ನಾನು ಆಗಿದ್ದೀನಿ, ನಾನು ಈಗಾಗಲೇ ಸಕ್ಸಸ್ ಆಗಿದ್ದೀನಿ ಲೈಫಲ್ಲಿ ಅಂತ ಆವಾಗ ಅದು ನಂಬತ್ತೆ. ನಾವು ಏನನ್ನು ನಂಬುತ್ತೀವಲ್ಲ ಅದೇ ನಾವು ಆಗ್ತೀವಿ. ನಾವು ಸಕ್ಸಸ್ ಆಗಿದ್ದೀವಿ ಅಂತ ನಾವು ನಂಬಿದ್ರೆ ನಾವು ನಿಜವಾಗ್ಲೂ ಸಕ್ಸಸ್ ಆಗ್ತೀವಿ. ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣನೇ ಹೇಳಿದ್ದಾನೆ, ಯದ್ ಭಾವಂ ತದ್ಭವತಿ ಅಂತ. ನಾನಿವಾಗ ಕೆಲವೊಂದಿಷ್ಟು ಅಫರ್ಮೇಷನ್ಸ್ನ ಹೇಳ್ತೀನಿ, ಅದನ್ನ ಬೇಕಿದ್ರೆ ಬರೆದಿಟ್ಕೊಳ್ಳಿ, ಓಕೆನಾ? ಐ ಆಮ್ ರಿಚ್ ಇನ್ ಆಲ್ ಏರಿಯಾಸ್ ಆಫ್ ಮೈ ಲೈಫ್. ಐ ಆಮ್ ಫೇವ್ರೆಟ್ ಚೈಲ್ಡ್ ಆಫ್ ದ ಯೂನಿವರ್ಸ್. ಗಾಡ್ ಈಸ್ ಆಲ್ವೇಸ್ ವಿತ್ ಮೀ. ಐ ಆಮ್ ಹ್ಯಾಪಿ. ಐ ಆಮ್ ಹೆಲ್ದಿ. ಐ ಆಮ್ ಪರ್ಫೆಕ್ಟ್. ಐ ಆಮ್ ದ ಕ್ರಿಯೇಟರ್ ಆಫ್ ಮೈ ಲೈಫ್. ಈ ಥರ ಬೇಸಿಕ್ ಅಫರ್ಮೇಷನ್ಸ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿ. ಗೂಗಲಲ್ಲಿ ಹೋಗಿ ಅಫರ್ಮೇಷನ್ಸ್ ಅಂತ ಹಾಕಿದರೆ ಅದೇ ನಿಮಗೆ ಕೊಡುತ್ತೆ. ಈ ಥರ ಒಂದು 30 ಡೇಸ್ ಬರೀರಿ. ಆಮೇಲೆ ನಿಜವಾಗ್ಲೂ ನಿಮ್ಮ ಮನಸ್ಥಿತಿನೇ ಬದಲಾಗಿ ಹೋಗಿರುತ್ತೆ. ಅವಾಗ ಗ್ರ್ಯಾಟಿಟ್ಯೂಡ್ನ ಹೇಳಿ, ಗ್ರ್ಯಾಟಿಟ್ಯೂಡ್ನ ಬರೀರಿ. ಅಂತ ಅಂದರೆ ನನ್ನ ಹತ್ರ ಇರೋದಕ್ಕೆಲ್ಲದಕ್ಕೂ ಥ್ಯಾಂಕ್ಸ್. ನನ್ನ ಹತ್ರ ಮನೆಗೆ ಥ್ಯಾಂಕ್ಸ್ ಹೇಳಿ, ಊಟ ಮಾಡೋ ಅನ್ನಕ್ಕೆ ಥ್ಯಾಂಕ್ಸ್ ಹೇಳಿ, ನಾನು ಏನು ಮಾಡ್ತೀನಿ, ನಾನು ಹಾಕೋ ಚಪ್ಪಲಿ ಹಿಡ್ಕೊಂಡು ನಾನು ಹೇರ್ ಕೋಮ್ ಮಾಡ್ಕೊಳ್ಳೋವರೆಗೂ ಎಲ್ಲದಕ್ಕೂ ಥ್ಯಾಂಕ್ಸ್ ಅಂತ ಬರೀರಿ. ನೀನು ಏನನ್ನ ಹೇಳ್ತೀಯಾ ನೀನು ಅದನ್ನೇ ಅಟ್ರಾಕ್ಟ್ ಮಾಡ್ತೀಯ. ನೀನು ಕೃತಜ್ಞತೆ ಭಾವನೆಯಿಂದ ಇದ್ದರೆ ನಿನಗೂ ಕೂಡ ಕೃತಜ್ಞತೆ ಭಾವನೆಯಿಂದಾನೇ ನಿನಗೆ ಯೂನಿವರ್ಸ್ ಕೊಡುತ್ತೆ. ಬುಕ್ಕು ಪೆನ್ನನ್ನು ಒಂದು ಬೆಸ್ಟ್ ಫ್ರೆಂಡ್ ಆಗಿ ತಗೊಂಡು ಎಲ್ಲಾನು ನಿಮ್ಮ ಬುಕ್ಕು ಪೆನ್ನಿಗೆ ಗೊತ್ತಿರಬೇಕು ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ. ಅಫರ್ಮೇಷನ್ಸು, ಗ್ರ್ಯಾಟಿಟ್ಯೂಡ್ನೆಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ ಆಟೋಮೆಟಿಕ್ ಆಗಿ ಸಿಗುತ್ತೆ. ಅಮಾವಾಸ್ಯೆ ದಿನ ಯೂನಿವರ್ಸ್ ಅಲೈನ್ ಆಗಿರುತ್ತೆ. ಸೊ ತುಂಬಾನೇ ಒಳ್ಳೆಯದು ಮ್ಯಾನಿಫೆಸ್ಟ್ ಮಾಡೋಕ್ಕೆ. ಯಾರಾದರೂ ಮ್ಯಾನಿಫೆಸ್ಟ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋರಿದ್ರೆ ದಯಮಾಡಿ ಅಮಾವಾಸ್ಯೆ ದಿನ ಪ್ರತಿಯೊಬ್ಬರು ಮಾಡಿ. ಇವತ್ತು ಯೋಚನೆ ಮಾಡಿ, ಯೂನಿವರ್ಸ್ ನನ್ನ ವಿಡಿಯೋ ನಿಮ್ಮ ಹತ್ರ ತೊಗೊಂಡು ಬಂದಿದೆ ಅಂತಂದರೆ ನೀವು ಎಷ್ಟು ಲಕ್ಕಿ ಇದ್ದೀರಾ ಅಂತ. ನೀವೇನಾದರೂ ಇದನ್ನು ಡೀಟೇಲ್ಡಾಗಿ ಕೇಳಿಲ್ಲ, ನೀವು ಇದನ್ನು ಫಾಲೋ ಮಾಡಿಲ್ಲ ಅಂತಂದರೆ ನಿಮ್ಮಷ್ಟು ಅನ್ಲಕ್ಕಿ ಪರ್ಸನ್ ಇನ್ಯಾರೂ ಇರಲ್ಲ. ಯೂನಿವರ್ಸ್ ಆವಾಗವಾಗ ಈ ಥರ ಒಳ್ಳೆ ಅವಕಾಶಗಳನ್ನು ಜನರಿಗೆ ಕೊಡುತ್ತೆ. ಬಟ್ ಜನರು ಅದನ್ನು ರಿಸೀವ್ ಮಾಡ್ಕೊಳ್ಳಲ್ಲ. ಏನು ಮಾಡ್ತಾರೆ ಅಂದರೆ ಬಿಟ್ಟಾಕ್ಬಿಡ್ತಾರೆ, ಇದರಲ್ಲಿ ಏನೂ ಇಲ್ಲ ಅಂತ. ದಯಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಇನ್ನೊಬ್ರಿಗೆ ಒಳ್ಳೇದನ್ನು ಬಯಸಿದ್ರೆ ನಮಗೂ ಕೂಡ ಒಳ್ಳೇದಾಗತ್ತೆ. ಸೊ ಲೈಕ್ ಮಾಡೋದನ್ನು ಯಾರೂ ಮರೆಯೋದಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ನಿಮ್ಮ ಒಂದು ಲೈಕ್ ಮತ್ತು ಇನ್ಯಾರಾದರೂ ನಿಮ್ಮಂಥವರೇ ಇರ್ತಾರೆ ಬೇಕಾಗಿರೋರು, ಅವ್ರಿಗೆ ಸಿಗತ್ತೆ ಇದು ಒಂದು ವಿಡಿಯೋ. ತುಂಬಾ ಹೆಲ್ಪ್ ಆಗುತ್ತೆ. ಅವ್ರ ಲೈಫಲ್ಲೂ ಕೂಡ ಸಫರ್ ಆಗ್ತಾ ಇರ್ತಾರೆ ಬೇರೆ ಏರಿಯಾದಲ್ಲಿ, ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಒಳ್ಳೆ ಇಂಟೆನ್ಷನಿಂದ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಯಾವತ್ತಾದರೂ ಇನ್ನೊಂದು ಸಾರಿ ನೋಡಬೇಕು ಅಂತ ಅನಿಸಿದರೆ ನೋಡ್ಬೋದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬೈ.